Hello students, welcome back to NEPBSC channel. So last video ಅಲ್ಲಿ coordination compounds chapter ಅಲ್ಲಿ nomenclature ನ ಕಲ್ತಿದ್ದೀರಾ, ಯಾವ ರೀತಿ coordination compounds ನ ನೇಮ್ ಮಾಡ್ತೀರಾ ಅಂತ. ಸೊ ಈ ವಿಡಿಯೋ ಅಲ್ಲಿ ಥಿಯರೀಸ್ ಆಫ್ coordination compounds ಏನಿದಾವೆ ಆ ಒಂದು ಥಿಯರೀಸ್ ನ ನೀವು ಕಲಿತೀರಾ. ಇಂಪಾರ್ಟೆಂಟ್ ಥಿಯರೀಸ್ ಇದಾವೆ, ಏನೇನಿದಾವೆ ಥಿಯರೀಸ್ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಲೆಟ್ ಸ್ಟಾರ್ಟ್. ಇವತ್ತಿನ ವಿಡಿಯೋ ಅಲ್ಲಿ ನಾನು ಡಿಸ್ಕಸ್ ಮಾಡೋಂತ ಫಸ್ಟ್ ಥಿಯರಿ ಬಂದು ವರ್ನರ್ಸ್ ಥಿಯರಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ. ಅಂದ್ರೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲಿ ಯಾವ ರೀತಿ ಸ್ಟ್ರಕ್ಚರ್ ಮತ್ತೆ ಯಾವ ರೀತಿ ಬಾಂಡಿಂಗ್ಸ್ ಇದಾವೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹಲವಾರು ಥಿಯರೀಸ್ ಇದಾವೆ. ಅದರಲ್ಲಿ ನಿಮ್ಮ ಸಿಲೆಬಸ್ ಅಲ್ಲಿ ಇಟ್ಟಿರುವಂತ ಫಸ್ಟ್ ಥಿಯರಿ ಬಂದು ವರ್ನರ್ಸ್ ಥಿಯರಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. What does this theory state and what are the postulates of Werner's theory of coordination compounds? Let us see. Alfred Werner, a Swiss chemist, was the first to formulate his ideas about the structures of the coordination compounds. He prepared and characterized a large number of coordination compounds and studied their physical and chemical behavior by simple experimental techniques. So Alfred Werner ಅನ್ನುವಂತಹ ಒಂದು ಕೆಮಿಸ್ಟ್ ಏನಿರ್ತಾರೆ, ಸೊ ಇವರು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ನ ಕೆಲವೊಂದು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ನ ಫಿಸಿಕಲ್ ಬಿಹೇವಿಯರ್, ಕೆಮಿಕಲ್ ಬಿಹೇವಿಯರ್ ನ ಸ್ಟಡಿ ಮಾಡಿ ಕೆಲವೊಂದಷ್ಟು ಪಾಸ್ಟುಲೇಟ್ಸ್ ಅನ್ನ ಅವರ ಥಿಯರಿ ಆಗಿ ಮಾಡಿಫೈ ಮಾಡ್ತಾರೆ. What are the postulates? Let us see. The first postulate states that in coordination compounds, metals show two types of linkages. That means they show two types of valencies. One is primary valency and one is secondary valency. So coordination compounds ಅಲ್ಲಿ ಏನು ಮೆಟಲ್ ಆಟಮ್ಸ್ ಇರ್ತವೆ, ಎರಡು ಟೈಪ್ ಆಫ್ ವೇಲೆನ್ಸಿನ ತೋರಿಸುತ್ತಂತೆ. ಒಂದು ಪ್ರೈಮರಿ ವೇಲೆನ್ಸಿ, ಇನ್ನೊಂದು ಸೆಕೆಂಡರಿ ವೇಲೆನ್ಸಿ. ಓಕೆನಾ, ಅಂದ್ರೆ ಗ್ಯಾಪ್ಸ್ ಅಂತ ಅರ್ಥ ಒಂದು. ಓಕೆನಾ, the primary valences are normally ionizable and are satisfied by negative ions. So primary valency ಅಂತ ಏನ್ ಕರಿತೀವಿ, ಇದು ionizable ಅಂದ್ರೆ ಈಸಿಯಾಗಿ ಡಿಸೋಸಿಯೇಟ್ ಆಗುವಂತ ಕೆಪಾಸಿಟಿ ಇದೆ, ಅಂಡ್ ಆರ್ satisfied by negative ions. ನೆಗೆಟಿವ್ ions ಇಂದ ಸ್ಯಾಟಿಸ್ಫೈ ಆಗುತ್ತೆ. ಅಂದ್ರೆ ಈಕ್ವಲ್ ನಂಬರ್ ಆಫ್ ನೆಗೆಟಿವ್ ions ನ ರಿಕ್ವೈರ್ಮೆಂಟ್. ಈಗ ಸಪೋಸ್ 2 ಪಾಸಿಟಿವ್ ions ಇದೆ ಅಂದ್ರೆ 2 ನೆಗೆಟಿವ್ ions ನ ಹಾಕೋದ್ರಿಂದ ಏನಾಗುತ್ತೆ, ಅದು ನ್ಯೂಟ್ರಲ್ ಆಗುತ್ತೆ. ಸೊ ಆ ರೀತಿ ಏನಾಗುತ್ತೆ, ಸ್ಯಾಟಿಸ್ಫೈ ಆಯ್ತು. The secondary valences are non-ionizable. These are satisfied by neutral molecules or negative ions. The secondary valence is equal to coordination number and is fixed for a metal. So secondary valence ಅನ್ನುವಂಥದ್ದು non-ionizable ಅಂದ್ರೆ ಇದು ಡಿಸೋಸಿಯೇಟ್ ಆಗಲ್ಲ, ಈಸಿಯಾಗಿ ಚೇಂಜ್ ಆಗಲ್ಲ. So they are satisfied by neutral molecules. ನಾರ್ಮಲ್ ಆಗಿ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಅಥವಾ ನೆಗೆಟಿವ್ ಮಾಲಿಕ್ಯೂಲ್ಸ್ ನ ಕಡೆಯಿಂದ ಸ್ಯಾಟಿಸ್ಫೈ ಮಾಡಬಹುದು. ಸೆಕೆಂಡರಿ ವೇಲೆನ್ಸ್ ಅನ್ನುವಂಥದ್ದು ಕೋಆರ್ಡಿನೇಷನ್ ನಂಬರ್ ಗೆ ಈಕ್ವಲ್ ಆಗಿರುತ್ತೆ. ಅಂದ್ರೆ ಎಷ್ಟು ನಂಬರ್ ಆಫ್ ಅಯಾನ್ ಸರೌಂಡ್ ಆಗುತ್ತೆ ಒಂದು ಅಯಾನ್ ನ, ಅದನ್ನ ಕೋಆರ್ಡಿನೇಷನ್ ನಂಬರ್ ಅಂತ ಕರಿತೀವಿ. ಆ ಒಂದು ಕೋಆರ್ಡಿನೇಷನ್ ನಂಬರ್ ಗೆ ಸೆಕೆಂಡರಿ ವೇಲೆನ್ಸಿ ಈಕ್ವಲ್ ಆಗಿರುತ್ತೆ. ಓಕೆನಾ, ಮತ್ತೆ ಫಿಕ್ಸ್ಡ್ ಆಗಿರುತ್ತೆ ಯಾವುದೇ ಒಂದು ಮೆಟಲ್ ನ ತಗೊಂಡಾಗ. ದ ions are groups bound by the secondary linkages or secondary valence to the metal have characteristic spatial arrangement corresponding to different coordination numbers. So ಈ ಸೆಕೆಂಡರಿ ವೇಲೆನ್ಸಿ ಇಂದ ಏನು ಮೆಟಲ್ಸ್ ಅಥವಾ ಮೆಟಲ್ಸ್ ಗೆ ಅಯಾನ್ಸ್ ಅಥವಾ ಆಟಮ್ಸ್ ಏನ್ ಜಾಯಿನ್ ಆಗಿರ್ತವಲ್ವಾ, ಸೊ ಅದು ಒಂದು ಡೆಫಿನೆಟ್ ಸ್ಪೇಷಿಯಲ್ ಅರೇಂಜ್ಮೆಂಟ್ ಅಲ್ಲಿ ಒಂದು ಡೆಫಿನೆಟ್ ಸ್ಪೇಷಿಯಲ್ ಅರೇಂಜ್ಮೆಂಟ್ ಇರುತ್ತೆ ಅದಕ್ಕೆ. ಸೊ ಕರೆಸ್ಪಾಂಡಿಂಗ್ ಟು ಡಿಫರೆಂಟ್ ಕೋಆರ್ಡಿನೇಷನ್ ನಂಬರ್, ಒಂದೊಂದು ಕೋಆರ್ಡಿನೇಷನ್ ನಂಬರ್ಗೂ ಒಂದೊಂದು ಅರೇಂಜ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. And the last postulate says that he further postulated that octahedral, tetrahedral and square planar geometrical shapes are more common in coordination compounds of transition metals. Transition metals ನ coordination compounds ಏನಿರ್ತವೆ ಇದರಲ್ಲಿ ನಾವು ನೋಡುವಂತದ್ದು octahedral geometry ನೋಡಬಹುದು, ಅಥವಾ tetrahedral ನೋಡಬಹುದು, ಅಥವಾ square planar geometry ನ ನೋಡಬಹುದು ಅಂತ ಹೇಳ್ತಾರೆ. Thus pentaamine, okay, pentaamine chlorido cobalt 3 ion, ಸಾರಿ ಫಸ್ಟ್ ನೋಡಿ, ಹೆಕ್ಸಾಮೀನ್ ಕೋಬಾಲ್ಟ್ 3 ಅಯಾನ್ ಒಂದು, ಮತ್ತೆ ಪೆಂಟಾಮೀನ್ ಕ್ಲೋರೈಡೋ ಕೋಬಾಲ್ಟ್ 3 ಅಯಾನ್ ಸೆಕೆಂಡ್ ಅಯಾನ್, ಮತ್ತೆ ಥರ್ಡ್ ಒನ್ ಬಂದು ಟೆಟ್ರಾಮೀನ್ ಕ್ಲೋರೈಡೋ ಕೋಬಾಲ್ಟ್ 3. ಸೊ ಈ ಮೂರು ಕಾಂಪ್ಲೆಕ್ಸಸ್ ಆಕ್ಟಾಹೆಡ್ರಲ್ ಎಂಟಿಟೀಸ್ ಅಂತೆ. ವೆರಾಸ್ ಟೆಟ್ರಾಕಾರ್ಬೊನೇಲ್ ನಿಕ್ಕಲ್ ಮತ್ತೆ ಟೆಟ್ರಾಕ್ಲೋರೋ ಪ್ಲಾಟಿನೇಟ್ ಏನಿದೆ, ಸೊ ಇದು ಟೆಟ್ರಾಹೆಡ್ರಲ್ ಒಂದು ಮತ್ತೆ ಇನ್ನೊಂದು ಸ್ಕ್ವೇರ್ ಪ್ಲೇನಾರ್ ಅಂತೆ. ಓಕೆನಾ, ಸೊ ನಾರ್ಮಲ್ ಆಗಿ ಫಸ್ಟ್ 3 ಕಾಂಪ್ಲೆಕ್ಸಸ್ ಎಲ್ಲ ಆಕ್ಟಾಹೆಡ್ರಲ್ ಆಗಿರುತ್ತೆ. ನಿಕ್ಕಲ್ದು ಮತ್ತೆ ಪ್ಲಾಟಿನಂ ಕಾಂಪ್ಲೆಕ್ಸಸ್ ಯಾವ ರೀತಿ ಇರುತ್ತೆ, ಟೆಟ್ರಾಹೆಡ್ರಲ್ ಸ್ಕ್ವೇರ್ ಪ್ಲೇನಾರ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇವರ ಒಂದು ಥಿಯರಿ ಎಕ್ಸ್ಪ್ಲೇನ್ ಮಾಡುತ್ತೆ. ಮತ್ತೆ ಇವರು ಒಂದು ಥಿಯರಿನ ಹೇಳಿದ್ದಾರೆ ಅಂದ್ರೆ ಅದಕ್ಕೊಂದಷ್ಟು ಲಿಮಿಟೇಷನ್ಸ್ ಕೂಡ ಇದ್ದೇ ಇರುತ್ತೆ, ಕರೆಕ್ಟಾ? ಸೊ ಏನು ಲಿಮಿಟೇಷನ್ಸ್, ವಾಟ್ ಆರ್ ದ ಲಿಮಿಟೇಷನ್ಸ್ ಆಫ್ ವರ್ನರ್ಸ್ ಥಿಯರಿ ಅಂತ ಹೇಳಿದ್ರೆ,
ಸೊ ದ ಇನ್ಎಬಿಲಿಟಿ ಟು ಎಕ್ಸ್ಪ್ಲೇನ್ ಆಲ್ ಎಲಿಮೆಂಟ್ಸ್. ಸೊ ಇವರು ಎಲ್ಲಾ ರೀತಿಯಂತ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗ್ಲಿಲ್ಲ ಇವ್ರ ಕೈಯಲ್ಲಿ. ಓಕೆನಾ, ಎಲ್ಲಾ ಎಲಿಮೆಂಟ್ಸ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಯಾಕೆ ಫಾರ್ಮ್ ಮಾಡುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಕ್ ಆಗ್ಲಿಲ್ಲ. ಮತ್ತೆ ಡೈರೆಕ್ಷನಲ್ ಪ್ರಾಪರ್ಟೀಸ್ ನ ಎಕ್ಸ್ಪ್ಲೇನ್ ಮಾಡಕ್ ಆಗ್ಲಿಲ್ಲ. ಅಂದ್ರೆ ಅಯಾನ್ಸ್ ಯಾವ ಕಡೆಗೆ ಮೂವ್ ಆಗುತ್ತೆ ಅನ್ನೋದಾಗ್ಬೋದು, ಅಥವಾ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆಗ್ಬೋದು. ಸೊ ಈ ರೀತಿಯಂತ ಪ್ರಾಪರ್ಟೀಸ್ ನ ಇವರು ಎಕ್ಸ್ಪ್ಲೇನ್ ಮಾಡಲಿಲ್ಲ. ಇಟ್ ಡಸ್ ನಾಟ್ ಎಕ್ಸ್ಪ್ಲೇನ್ ದ ಕಲರ್, ದ ಮ್ಯಾಗ್ನೆಟಿಕ್ ಅಂಡ್ ಆಪ್ಟಿಕಲ್ ಪ್ರಾಪರ್ಟೀಸ್ ಶೋನ್ ಬೈ ಕೋಆರ್ಡಿನೇಷನ್ ಕಾಂಪೌಂಡ್. ಯಾಕೆ ಕೆಲವೊಂದು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಕಲರ್ ಅನ್ನ ಎಕ್ಸಿಬಿಟ್ ಮಾಡುತ್ತೆ, ಯಾಕೆ ಕೆಲವೊಂದು ಪ್ಯಾರಾಮ್ಯಾಗ್ನೆಟಿಕ್, ಕೆಲವೊಂದು ಡಯಾಮ್ಯಾಗ್ನೆಟಿಕ್, ಮತ್ತೆ ಕೆಲವೊಂದು ಆಪ್ಟಿಕಲಿ ಆಕ್ಟಿವ್, ಕೆಲವೊಂದು ಆಪ್ಟಿಕಲಿ ಇನ್ಆಕ್ಟಿವ್, ಕೆಲವೊಂದು ವೇವ್ ಲೆಂತ್ಸ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಕ್ ಆಗ್ಲಿಲ್ಲ ಇವರ ಥಿಯರಿ. ಓಕೆನಾ, ಸೊ ಈಗ ವರ್ನರ್ಸ್ ಥಿಯರಿನ ಯೂಸ್ ಮಾಡಿಕೊಂಡು ಯಾವ ರೀತಿ ವರ್ನರ್ ಕೆಲವೊಂದು ಕಾಂಪೌಂಡ್ಸ್ ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆನಾ, ಸೊ ಎಕ್ಸಾಂಪಲ್ಸ್ ಆಫ್ ವರ್ನರ್ಸ್ ಥಿಯರಿ ಅಂತ ಕೇಳಿದಾಗ 2 ಎಕ್ಸಾಂಪಲ್ಸ್ ನಾನು ನಿಮ್ಗೆ ಈ ವಿಡಿಯೋ ಅಲ್ಲಿ ಹೇಳ್ಕೊಡ್ತೀನಿ. ಓಕೆನಾ, ಸೊ ಯಾವ್ದು ಅಂತ ನೋಡೋಣ. ಸೊ ಫಸ್ಟ್ ಎಕ್ಸಾಂಪಲ್ ಬಂದು ನಾರ್ಮಲ್ ಆಗಿ ಆಗ್ಲೇ ನೀವು ಓದಿದಂತ ಕಾಂಪ್ಲೆಕ್ಸ್. ಸೊ ಟೆಟ್ರಾಅಮೈನ್ ಕ್ಲೋರೈಡೋ ಕೋಬಾಲ್ಟ್ 3 ಕಾಂಪ್ಲೆಕ್ಸ್, ಟೆಟ್ರಾಅಮೈನ್ ಕ್ಲೋರೈಡೋ ಕೋಬಾಲ್ಟ್ 3 ಕಾಂಪ್ಲೆಕ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತಾರೆ ವರ್ನರ್ ಈ ಕಾಂಪ್ಲೆಕ್ಸ್ ಅಲ್ಲಿ ಅಂತ ನೋಡೋಣ. ಅಕಾರ್ಡಿಂಗ್ ಟು ವರ್ನರ್ ದೇರ್ ಆರ್ 3 ಪಾಸಿಬಲ್ ಸ್ಟ್ರಕ್ಚರ್ಸ್ ಫಾರ್ ದಿಸ್ ಕಾಂಪ್ಲೆಕ್ಸ್. ಸೊ ಈ ಒಂದು ಸ್ಟ್ರಕ್ಚರ್ ಗೆ 3 ಪಾಸಿಬಲ್ ಫಾರ್ಮ್ಸ್ ಇದಾವಂತೆ. ಒಂದು ಪ್ಲೇನಾರ್ ಫಾರ್ಮ್ ಇದೆ, ಇನ್ನೊಂದು ಟ್ರೈಗನಲ್ ಪ್ರಿಸ್ಮ್ ಫಾರ್ಮ್ ಅಂತೆ, ಇನ್ನೊಂದು ಆಕ್ಟಾಹೆಡ್ರಲ್ ಫಾರ್ಮ್ ಅಲ್ಲಿ ಇದೆಯಂತೆ. ದ ನಂಬರ್ ಆಫ್ ಪಾಸಿಬಲ್ ಐಸೋಮರ್ಸ್ ಇಸ್ 3 ಫಾರ್ ಪ್ಲೇನಾರ್, 3 ಫಾರ್ ಟ್ರೈಗೋನಲ್ ಪ್ರಿಸಮ್ ಅಂಡ್ 2 ಫಾರ್ ಆಕ್ಟಾಹೆಡ್ರಲ್ ಸ್ಟ್ರಕ್ಚರ್. ಸೊ ಇವರು ಹೇಳೋ ಪ್ರಕಾರ ಪ್ಲೇನಾರ್ ಗೆ 3 ಫಾರ್ಮ್ಸ್ ಇರ್ತಾವಂತೆ, ಟ್ರೈಗೋನಲ್ ಪ್ರಿಸಮ್ಗೂ 3 ಫಾರ್ಮ್ಸ್ ಇದಾವಂತೆ, ಆಕ್ಟಾಹೆಡ್ರಲ್ಲೂ 2 ಫಾರ್ಮ್ಸ್ ಸಿಗುತ್ತಂತೆ. However, as we could only isolate 2 isomers of the compound, he concluded that the geometrical arrangement of the coordinated group around the central atom in this compound was octahedral. So, but 2 isomers ನ ಮಾತ್ರ ಐಸೋಲೇಟ್ ಮಾಡಿದ್ದ ಕಾರಣ ಇವರು ಇದರ ಒಂದು ಕೋಆರ್ಡಿನೇಷನ್ ನ ಆಕ್ಟಾಹೆಡ್ರಲ್ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. In the case of several other complexes in which the coordination number of central atom was 6, Werner was of the opinion that in all these cases the 6 coordinated complex have octahedral geometry. So central metal atom ಗೆ coordination number 6 ಇದೆ ಅಂತ ಹೇಳಿದ್ರೆ ಇವರು octahedral geometry ಅಂತ ವರ್ನರ್ ಎಕ್ಸ್ಪ್ಲೇನ್ ಮಾಡಿದ್ರಂತೆ. He also read the geometry of the complexes where the coordination number of central metal atom is 4. 4 ಇದ್ದಾಗ ಇವರು 2 ಸ್ಟ್ರಕ್ಚರ್ಸ್ ಅನ್ನ ಕೊಡ್ತಾರೆ, ಒಂದು ಸ್ಕ್ವೇರ್ ಪ್ಲೇನಾರ್, ಇನ್ನೊಂದು ಟೆಟ್ರಾಹೆಡ್ರಲ್. ಸೊ ಅದರ ಒಂದು ಅಂದ್ರೆ ಅದರ ಒಂದು ಎಕ್ಸಾಂಪಲ್ ನಾನು ನೋಡೋದಾದ್ರೆ, ಸೊ ಸೆಕೆಂಡ್ ಒನ್ ಬಂದು ಇದನ್ನ ಡೈಅಮೀನ್ ಕ್ಲೋರೈಡೋ ಪ್ಲಾಟಿನಮ್ 2 ಕಾಂಪ್ಲೆಕ್ಸ್ ಅಂತ ಕರಿತೀವಿ ಇದನ್ನ. ಓಕೆನಾ, ಸೊ ಈ ಒಂದು ಕಾಂಪ್ಲೆಕ್ಸ್ ಅಲ್ಲಿ ಮೆಟಲ್ ಆಟಮ್ ಪ್ಲಾಟಿನಮ್ಗೆ ಕೋಆರ್ಡಿನೇಷನ್ ನಂಬರ್ 4 ಬರುತ್ತೆ. ಸೊ ಅದರಿಂದ ಇದರಲ್ಲಿ 2 ಫಾರ್ಮ್ಸ್ ಬರುತ್ತೆ ಅಂತ ಹೇಳ್ತಾರೆ. ಒಂದು ಐದರ್ ನಾವು ಸ್ಕ್ವೇರ್ ಪ್ಲೇನಾರ್ ಅಥವಾ ಟೆಟ್ರಾಹೆಡ್ರಲ್ ನೋಡ್ತೀವಿ, ಅದ್ರಲ್ಲೂ ನಾವು 2 ಐಸೋಮರ್ಸ್ ನ ನೋಡ್ತೀವಿ, ಒಂದು ಸಿಸ್ ಐಸೋಮರ್, ಇನ್ನೊಂದು ಟ್ರಾನ್ಸ್ ಐಸೋಮರ್ ಅಂತ ಹೇಳ್ತಾರೆ. ಸೊ ಯಾವುದೇ ಒಂದು ಫಾರ್ಮ್ ತಗೊಂಡ್ರು ಅದರಲ್ಲಿ ಎಲ್ಲಾ ಲಿಗ್ಯಾಂಡ್ಸ್ ಒಂದೇ ಪ್ಲೇನ್ ಅಲ್ಲಿ ಇರುತ್ತೆ, ಆದ್ರಿಂದ ಇದು ಐದರ್ ಸ್ಕ್ವೇರ್ ಪ್ಲೇನಾರ್ ಅಥವಾ ಟೆಟ್ರಾಹೆಡ್ರಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ವರ್ನರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಇದು ಬಂದು ವರ್ನರ್ಸ್ ಥಿಯರಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್. ಸಿಂಪಲ್ ಆಗಿದೆ, ಪಾಸ್ಟುಲೇಟ್ಸ್ ನೆನಪಿರ್ಬೇಕು, 2 ಎಕ್ಸಾಂಪಲ್ ನೆನಪಿದ್ರೆ ಸಾಕು. ಓಕೆನಾ, ಸೊ ಇವರ ಪಾಸ್ಟುಲೇಟ್ ಏನ್ ಹೇಳುತ್ತೆ, ಇವರ ಒಂದು ಥಿಯರಿ ಏನ್ ಹೇಳುತ್ತೆ, ಮತ್ತೆ ಎಕ್ಸಾಂಪಲ್ಸ್ ಏನು, ಮತ್ತೆ ಲಿಮಿಟೇಷನ್ಸ್ ಏನು. ಈಸಿ ಇದೆ ಥಿಯರಿ ಅಂತೂ. ಸೊ ಓಕೆನಾ, ಸೊ ಈ ಒಂದು ಥಿಯರಿನ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಓಕೆನಾ, ಪಾಸ್ಟುಲೇಟ್ಸ್ ನ ಕೇಳಬಹುದು. ಸೊ that's it for today. If you like this video, please like, share and subscribe to my channel. Thanks for watching.